ಕೆಲವೇ ಕ್ಷಣಗಳಲ್ಲಿ ಸಾಂಸ್ಕೃತಿಕ ನಾಡು ಮೈಸೂರಿಗೆ ನಮ್ಹೋ ಎಂಟ್ರಿ. ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿರುವಂತಹ ಮೋದಿ ಓವಲ್ ಗ್ರೌಂಡ್ ಹೆಲಿಕಾಪ್ಟರ್ನಲ್ಲಿ ಪ್ರಧಾನಿ ಮೋದಿಗೆ ಸ್ವಾಗತ. ಪ್ರಧಾನಿಗೆ ಸ್ವಾಗತ ಕೋರಲಿರುವಂತಹ ಸಿಎಂ ಡಿಕೆ ಶಿವಕುಮಾರ್. ರಾಮಕೃಷ್ಣ ಆಶ್ರಮದಲ್ಲಿ ವಿವೇಕ ಸ್ಮಾರಕ ಉದ್ಘಾಟನೆಯಲ್ಲಿ ಭಾಗಿ. ರಾಮಕೃಷ್ಣ ಆಶ್ರಮದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿ. ಪ್ರಧಾನಿ ಆಗಮನದ ಹಿನ್ನೆಲೆಯಲ್ಲಿ ರಾಮಕೃಷ್ಣ ಆಶ್ರಮದಲ್ಲಿ ಭದ್ರತೆಯನ್ನ ಕಲ್ಪಿಸಿಕೊಳ್ಳಲಾಗಿದೆ. ನರೇಂದ್ರ ಮೋದಿ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾ ಇರುವಂಥದ್ದು. ಇವತ್ತಿನ ದಿನ ಅವರು ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮುಂಚಿತವಾಗಿ ಮೈಸೂರು ನಗರವು ನವೀಕರಣಗೊಳ್ತಾ ಇರುವಂಥದ್ದು. ಅವರನ್ನ ಸ್ವಾಗತ ಮಾಡಲಿಕ್ಕೆ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಭದ್ರತಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ಕಪಕ್ಕದಲ್ಲಿ ಭದ್ರತಾ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಮೈಸೂರಿನ ಶ್ರೀ ರಾಮಕೃಷ್ಣ ಆಶ್ರಮವು ಅಭಿವೃದ್ಧಿಪಡಿಸಿದಂತಹ ಸ್ಮಾರಕವು ಸ್ವಾಮಿ ವಿವೇಕಾನಂದ ಅವರದ್ದು. ಮೈಸೂರಿಗೆ ನೀಡಿದಂತಹ ಐತಿಹಾಸಿಕ ಭೇಟಿ ಮತ್ತು ಹಳೆಯ ಭೇಟಿ, ಆ ಭೇಟಿಯ ಸಂಬಂಧವಾಗಿ ಅವರ ಒಂದು ಸ್ಮಾರಕವನ್ನು ಇಡಲಾಗ್ತಾ ಇದೆ. ಸ್ವಾಮಿ ವಿವೇಕಾನಂದ ಮೈಸೂರಿನಲ್ಲಿ ವಾಸ್ತವ್ಯವನ್ನು ಹೂಡಿದ್ದನ್ನು ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿ ಶ್ರೀ ರಾಮಕೃಷ್ಣ ಆಶ್ರಮವು ವಿವೇಕಾನಂದ ಸ್ಮಾರಕ ಹೆಸರಿನಲ್ಲಿ ನಿರ್ಮಿಸುತ್ತಾ ಇರುವಂತಹ ಸ್ವಾಮಿ ವಿವೇಕಾನಂದರ ಸಾಂಸ್ಕೃತಿಕ ಯುವ ಕೇಂದ್ರವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಲಿದ್ದಾರೆ. 3:30ಕ್ಕೆ ಸ್ಮಾರಕಕ್ಕೆ ಬರ್ತಾ ಇದ್ದಾರೆ. ಸ್ಮಾರಕದ ಲೋಕಾರ್ಪಣೆಗೊಳಿಸಿ ಬಿಲ್ವ ಸಸಿಯನ್ನು ನಡೆಸ್ತಾ ಇರುವಂಥದ್ದು. ಬಳಿಕ ವಿವೇಕಾನಂದರು ತಂಗಿದ್ದಂತಹ ಕೊಠಡಿಯನ್ನು ವೀಕ್ಷಿಸಿ ವಿವಿಧ ಛಾಯಾಚಿತ್ರಗಳು ಮತ್ತು ಪತ್ರಗಳನ್ನು ದರ್ಶನವನ್ನು ಪಡೆದು ಅಲ್ಲದೆ ಸ್ಮಾರಕ ಆವರಣದಲ್ಲಿನ ಸ್ವಾಮಿ ವಿವೇಕಾನಂದ ಅವರ ಪ್ರತಿಮೆಗೆ ಪುಷ್ಪ ನಮನವನ್ನು ಸಲ್ಲಿಸಿ ನೆರವೇರಿಸುತ್ತಾರೆ. ಶ್ರೀ ರಾಮಕೃಷ್ಣ ಆಶ್ರಮ ಶ್ರೀ ಮುಕ್ತಿದಾನಂದಜಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಕೂಡ ಇದ್ದಾವೆ. ಪ್ರಧಾನಿಯವರ ಆಸಕ್ತಿ ಇದ್ದರೆ ಕೆಲ ಕಾಲ ಧ್ಯಾನ ಮಾಡುವಂತಹ ಅವಕಾಶಗಳು ಕೂಡ ಇರುತ್ತಂತೆ. ಗೊತ್ತಿಲ್ಲ ಧ್ಯಾನ ಮಾಡ್ತಾರೋ ಇಲ್ಲೋ ಅಂತ ಹೇಳಿ. ಹೀಗೆ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ನಿರ್ಮಿಸಿದಂಥ ವಿವೇಕಾನಂದ ಪ್ರತಿಮೆಯನ್ನು ಒಳಗೊಂಡು ಸ್ಮರಣೆಯಾಗಿ ಮೈಸೂರಿನ ಸಾಂಪ್ರದಾಯಿಕ ವಸ್ತುವನ್ನು ನೀಡಿ ಸನ್ಮಾನಿಸಲಾಗುವುದು ಅಂತ ಹೇಳಲಾಗಿದೆ. ಏನೋ 3ನೇ ಮಹಡಿಯಲ್ಲಿ ಶ್ರೀ ರಾಮಕೃಷ್ಣ ಅವರು ಶಾರದಾದೇವಿ ಮತ್ತು ವಿವೇಕಾನಂದರ ಭಾವಚಿತ್ರದ ಮುಂದೆ ಪ್ರಾರ್ಥನೆ ಸಲ್ಲಿಸುವುದು ಕೂಡ ಇದೆ. ಕೆಲವೇ ಕ್ಷಣದಲ್ಲಿ ಮೈಸೂರಿಗೆ ಪ್ರಧಾನಿ ಮೋದಿ ಆಗಮಿಸುವಂಥದ್ದು. ನಮೋ ಆಗಮನದ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಬಂದೋಬಸ್ತ್. ಕೆಲವೇ ಕ್ಷಣಗಳಲ್ಲಿ ಮೈಸೂರಿಗೆ ಪ್ರಧಾನಿ ಮೋದಿಯವರ ಆಗಮನ. ನಮೋ ಆಗಮನದ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಬಂದೋಬಸ್ತ್. ಮೈಸೂರು ರಸ್ತೆಯಲ್ಲಿ ಶ್ವಾನದಳ ಸಿಬ್ಬಂದಿ ತಪಾಸಣೆ. ಕಾರ್ಯಕ್ರಮ ನಡೆಯುವಂತಹ ಅಕ್ಕಪಕ್ಕದ ಅಂಗಡಿಗಳು ಬಂದ್ ಆಗುತ್ತೆ. ಮೋದಿ ಸಂಚರಿಸುವಂತಹ ಮಾರ್ಗದಲ್ಲಿ ಪೊಲೀಸರ ನಿಯೋಜನೆ. ಮೋದಿ ಆಗಮಿಸುವಂತಹ ರಸ್ತೆಯಲ್ಲಿ ಸಾರ್ವಜನಿಕರ ಸಂಚಾರ ಸ್ಥಗಿತ. ಬಿಗಿ ಪೊಲೀಸ್ ಭದ್ರತೆಯಲ್ಲಿ ನರೇಂದ್ರ ಮೋದಿ ಅವರು ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೂಡ ಮೈಸೂರಿಗೆ ಭಾಗವಹಿಸ್ತಾ ಇರುವಂಥದ್ದು. ಕಾರ್ಯಕ್ರಮ ಸುಮಾರು 150ಕ್ಕೂ ಹೆಚ್ಚು ಗಣ್ಯರು ಮತ್ತು 100ರಿಂದ 120 ಸಾಧುಗಳು, ವಿದ್ಯಾರ್ಥಿಗಳು ಮತ್ತು ಪೋಷಕರು, ಸಾರ್ವಜನಿಕರು ಸೇರಿ ಅನೇಕ 6,000 ಮಂದಿಗೆ ಪಾಸನ್ನು ಕೂಡ ವಿತರಣೆ ಮಾಡಲಾಗಿದೆ. ಕಟುಬಂಧ ವಸ್ತುಗಳನ್ನು ಕೂಡ ವಿಧಿಸಲಾಗಿದೆ. ಸಂಜೆ 7 ಗಂಟೆಯಿಂದ 8:50ರವರೆಗೆ ವಿವೇಕ ಸ್ಮಾರಕ ಸ್ಮೃತಿ ಸ್ಮರಾಚರಣೆ ಈ ಒಂದು ಕಾರ್ಯಕ್ರಮವೂ ಕೂಡ ಇರುತ್ತೆ. ಸ್ಮಾರಕದ ಅಂಫಿಥಿಯೇಟರ್ನಲ್ಲಿ ನಡೀತಾ ಇದ್ದು ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಅವರ ಸಾನ್ನಿಧ್ಯವನ್ನು ವಹಿಸಿಕೊಳ್ಳಲಿದ್ದಾರೆ. ಸಾಕಷ್ಟು ಜನ ಅತಿಥಿಗಳು ಕೂಡ ಬರ್ತಾ ಇದ್ದಾರೆ. ಮಧ್ಯಾಹ್ನ 3 ಗಂಟೆ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಅವಧೂತ ದತ್ತಪೀಠದ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿಯವರು ಕೂಡ ಭಾಗವಹಿಸಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮೈಸೂರಿಗೆ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ.
ಇನ್ನು ನಮೋ ಆಗಮದ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿರುವಂತಹ ಬಂದೋಬಸ್ತ್ ಜೋರಾಗಿ ನಡೀತಾ ಇದೆ. ಮೈಸೂರು ರಸ್ತೆಯಲ್ಲಿ ಶ್ವಾನದ ಪರಿಶೀಲನೆ ಅಂದರೆ ಶ್ವಾನದಳದ ಸಿಬ್ಬಂದಿಗಳು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಕಾರ್ಯಕ್ರಮ ನಡೆಯುವಂತಹ ಅಕ್ಕಪಕ್ಕದಲ್ಲಿ ಅಂಗಡಿಗಳನ್ನು ಬಂದ್ ಮಾಡಲಾಗಿದೆ. ಮೋದಿ ಸಂಚರಿಸುವಂತಹ ಮಾರ್ಗದಲ್ಲಿ ಪೊಲೀಸರ ನಿಯೋಜನೆ ಇದ್ದಾವೆ. ಮೋದಿ ಆಗಮಿಸುವಂತಹ ರಸ್ತೆಯಲ್ಲಿ ಸಾರ್ವಜನಿಕರು ಸಂಚಾರ ಸ್ಥಗಿತವಾಗಿದೆ. ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರಿಗೆ ಬರ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅವರು ಬರ್ತಾ ಇದ್ದಾರೆ. ಅಲ್ಲಿರುವಂತಹ ವಿವೇಕಾನಂದರ ಸ್ಮಾರಕವನ್ನ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಆಂಧ್ರ ಪ್ರದೇಶದಿಂದ ಸೀದಾ ಕರ್ನಾಟಕಕ್ಕೆ ಬರ್ತಾರೆ. ನಾನು ಆಗಲೇ ಹೇಳ್ತಾ ಇದ್ದೆ, ನರೇಂದ್ರ ಮೋದಿ ಅವರು 3:30ಕ್ಕೆ ಬರ್ತಾ ಇರುವಂಥದ್ದು. 3:30ರ ಸಮೀಪ ಬರ್ತಾ ಇದ್ದಾರೆ. ಸಾಕಷ್ಟು ವಿಶೇಷತೆಗಳು ಕೂಡ ಇದೆ. ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಮೈಸೂರಿಗೆ ಮೊದಲ ದಿನ, ಅಂದರೆ ಫಸ್ಟ್ ಟೈಮ್ ಅಲ್ಲ, ಅವ್ರು ಬಂದಿದ್ದಾರೆ. ಮೈಸೂರಿನ ಮೊದಲ ದಿನವೇ, ಆಗಸ್ಟ್ನ ಮೊದಲ ದಿನವೇ ಅವರು ಮೈಸೂರಿಗೆ ಬರ್ತಾ ಇದ್ದಾರೆ. ಸ್ವಾಮಿ ವಿವೇಕಾನಂದರು ಮೈಸೂರಿನಲ್ಲಿ ವಾಸ್ತವ್ಯವನ್ನು ಹೂಡಿದ್ದಂತಹ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿ ಶ್ರೀ ರಾಮಕೃಷ್ಣ ಆಶ್ರಮವು ವಿವೇಕ ಸ್ಮಾರಕ ಹೆಸರಿನಲ್ಲಿ ನಿರ್ಮಿಸಿರುವಂತಹ ಸ್ವಾಮಿ ವಿವೇಕಾನಂದ ಅವರ ಸಾಂಸ್ಕೃತಿಕ ಯುವ ಕೇಂದ್ರವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಸ್ಟ್ 1ನೇ ತಾರೀಕು ಅಂದರೆ ಇವತ್ತು ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಅದರ ಜೊತೆಗೆ ಕೆ ಶಿವಕುಮಾರ್ ಅವರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಮೈಸೂರಿನ ಪ್ರತಿನಿಧಿ ಪುಟ್ಟಸ್ವಾಮಿ ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಪುಟ್ಟಸ್ವಾಮಿ ಅವರೇ, ಯಾವ ರೀತಿಯಾಗಿ ಭದ್ರತೆಯನ್ನ ಕಲ್ಪಿಸಿಕೊಡಲಾಗಿದೆ ನರೇಂದ್ರ ಮೋದಿ ಅವರ ಆಗಮನಕ್ಕೆ? ಕಾವ್ಯ, ಏನು ಮೈಸೂರಿಗೆ ಆಗಮಿಸಿರ್ತಕ್ಕಂತಹ ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರ ಸಿದ್ಧತೆ ಇವತ್ತು ಮೈಸೂರಿನಲ್ಲಿ ಸಾಕಷ್ಟು ರೋಡ್ಗಳನ್ನ ಬಂದ್ ಮಾಡಿ ಎಲ್ಲಾ ರಸ್ತೆಗಳಿಗೂ ಕೂಡ ಹೂವಿನ ಅಲಂಕಾರವನ್ನ ಮಾಡಿ ಎಲ್ಲಾ ಕಡೆಯೂ ಕೂಡ ಪೊಲೀಸರ ಬೆಂಗಾವಲನ್ನ ನಿಯೋಜನೆ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಂದು ರೀತಿಯಲ್ಲಿ ಮೈಸೂರಿನ ಮಧುವಣ ಗಿತ್ತಿಯಾಗಿ ರೆಡಿಯಾಗಿದೆ ಅಂತಾನೆ ಹೇಳಿದ್ರೆ ತಪ್ಪಾಗ್ಲಾರದು ಕಾವ್ಯ. ಯಾಕೆಂತ ಹೇಳಿದ್ರೆ ನರೇಂದ್ರ ಮೋದಿ ಅವರು ಆಂಧ್ರದಿಂದ ನೇರವಾಗಿ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಸೊ ಅವರು ಆಗಮಿಸ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಸಾವಿರಾರು ಪೊಲೀಸರ ಬೆಂಗಾವಲಿನೊಂದಿಗೆ ಯಾವುದೇ ರೀತಿಯ ಅತಚೂರೆಗಳಾಗಬಾರದು, ಯಾವುದೇ ರೀತಿಯ ಧಕ್ಕೆ ಆಗಬಾರದು. ಮೋದಿ ಅವರು ಬರ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಡಚಣೆಗಳಾಗಬಾರದು ಅನ್ನುವಂತ ಹಿತದೃಷ್ಟಿಯಿಂದ ಮೈಸೂರು ಜಿಲ್ಲಾಡಳಿತ ಸಕಲ ಸಿದ್ಧತೆಗಳ ಜೊತೆಯಲ್ಲಿ ಪೊಲೀಸ್ ಬೆಂಗಾವಲನ್ನು ಕೂಡ ಹೆಚ್ಚಿಸಿ ಸಾವಿರಾರು ಪೊಲೀಸರುಗಳನ್ನು ನಿಯೋಜನೆ ಮಾಡಿ ಅವರ ಸ್ವಾಗತಕ್ಕಾಗಿ ಕಾಯ್ತಾ ಇದೆ ಅಂತಾನೆ ಹೇಳ್ಬೋದು ಕಾವ್ಯ. ಪುಟ್ಟಸ್ವಾಮಿ ಅವರೇ, ಇಲ್ಲಿ ವಿಚಾರ ಏನು ಅಂತಂದ್ರೆ, ಹಿಂದಿನ ಸಲ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟಾಗ ಜಿಲೆಟಿನ್ ಕಡ್ಡಿಗಳನ್ನ ಹಾಕಲಾಗಿತ್ತು ರಸ್ತೆಯ ಉದ್ದಕ್ಕೂ ಕೂಡ. ಸೊ ಆ ಒಂದು ಕಾರಣಕ್ಕಾಗಿ ಈ ಸಲ ಭದ್ರತೆಯನ್ನ ಗಟ್ಟಿ ಮಾಡಬೇಕು ಅನ್ನುವಂತಹ ಉದ್ದೇಶ ಇದೆ ಅನ್ನುವಂತಹ ವಿಚಾರ ಗೊತ್ತಾಗಿದೆ. ಯಾವ ರೀತಿಯಾಗಿ ಭದ್ರತೆಯನ್ನ ಮಾಡಲಾಗ್ತಾ ಇದೆ, ಯಾವೆಲ್ಲ ಅಧಿಕಾರಿಗಳು ಅದರಲ್ಲಿ ಭಾಗಿಯಾಗಿತ್ತು? ಕಾವ್ಯ, ಏನು ಮೈಸೂರಿನಲ್ಲಿ ಸುಮಾರು 1363 ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಅದರಲ್ಲಿ 355 ಸಬ್ ಇನ್ಸ್ಪೆಕ್ಟರ್ಗಳು, 433 ASIಗಳು ಅಂತಂದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಹೇಳ್ತೀವಿ, ವೃತ್ತ ನಿರೀಕ್ಷಕರು ಅಂತ ಹೇಳ್ತೀವಿ ಅವರು, ಮತ್ತೆ DSP ಇಬ್ರು, 35 ಕಮಿಷನರ್ಗಳು ಒಬ್ರು, ಮತ್ತೆ IG ಅವರು ಕೂಡ ಈ ಒಂದು ಭದ್ರತೆಯಲ್ಲಿ ನಿಯೋಜನೆಗೊಂಡಿರ್ತಕ್ಕಂಥದ್ದು. ಸೊ ಯಾವುದೇ ರೀತಿಯ ನರೇಂದ್ರ ಮೋದಿ ಅವರು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಸಣ್ಣ ಅಹಿತಕರ ಘಟನೆಗಳು ಕೂಡ ನಡೆಯಬಾರದು ಅನ್ನುವಂತಹ ಹಿತದೃಷ್ಟಿಯಿಂದ ಪೊಲೀಸ್ ನಿಯೋಜನೆ ಜೊತೆಯಲ್ಲಿ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಕಾವ್ಯ. ಪುಟ್ಟಸ್ವಾಮಿ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.